ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಯಶ್ ತಾಯಿ ಪುಷ್ಪ. ಯಾಕಂತ ಹೇಳಿದ್ರೆ ಯಶ್ ತಾಯಿ ಪುಷ್ಪ ಅವರ ಮನೆಯ ಕಾಂಪೌಂಡ್ ಶೆಡ್ ಅನ್ನ ತೆರವು ಮಾಡಿದ್ರು. ಮೊನ್ನೆ ಕಾಂಪೌಂಡ್ ಶೆಡ್ ತೆರವು ಮಾಡಿದ್ದಕ್ಕೆ ಈಗ ಅವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ದೇವರಾಜ್ ಅನ್ನೋರು ತೆರವು ಮಾಡಿದ್ರು. ದೇವರಾಜ್ ಅವರ ವಿರುದ್ಧ ಪುಷ್ಪ ಸಂಬಂಧಿ ದೇವರಾಜ್ ಅವರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಇಂದು ವಕೀಲರ ಜೊತೆಗೆ ಠಾಣೆಗೆ ಭೇಟಿ ನೀಡಿ ಪುಷ್ಪ ದೂರು ಕೊಟ್ಟಿದ್ದಾರೆ. ಯಶ್ ತಾಯಿ ಪುಷ್ಪ ಮನೆಗೆ ಹೊಂದಿಕೊಂಡಿದ್ದ ಕಾಂಪೌಂಡ್ ಶೆಡ್ ಅದನ್ನ ಒಡೆದು ಹಾಕಿದ್ರು. ಈ ಪ್ರಕರಣ ಸಂಬಂಧ ಈಗ ಯಾರು ಒಡೆದು ಹಾಕಿದ್ರಲ್ಲ ಅವರ ಮೇಲೆ ಯಶ್ ತಾಯಿ ಪುಷ್ಪ ದೂರು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ನಮ್ದು ಒಂದು 6 ವರ್ಷ ಆಗಿದೆ. ಬಟ್ ನಾನು ನಮ್ಮ ಫಾರಿನ್ ಅಲ್ಲೊಬ್ರು ನಮ್ಮ ಇದೇ ಹಾಸನ್ ಹುಡುಗ ಅವರ ಮಕ್ಕಳ ಎಜುಕೇಶನ್ಗೆ ಅಂತ ತೆಗೆದು ಬಿಟ್ಕೊಂಡಿದ್ರಂತೆ. ಅವರು ರಿಕ್ವೆಸ್ಟ್ ಮಾಡಿದ್ರು, ನಾನು ಯಾವಾಗ್ಲೂ ಮಾಡ್ತಾ ಇದ್ರು ಬಂದು. ನಾನ್ ಯಶ್ ಹತ್ರ ಹೇಳಿದೆ, ಯಶ್ ಅಮ್ಮ ನಮ್ಗೆ ಯಾಕಮ್ಮ ನಾವ್ ಅಲ್ಲಿ ಇರಲ್ಲ, ನಾವು ತೋಟದಲ್ಲಿ ಇರ್ತೀವಿ ಅಂತ ಹೇಳಿದ್ರು. ಅಮ್ಮ ನನ್ ಮಗಂದು ಫೀಸ್ ಕಟ್ಟಬೇಕು, ನಾನು ಅದಕ್ಕೆ ಇದನ್ನ ತೆಗೆದ್ಬಿಟ್ಟು ಮೈಸೂರಲ್ಲಿ ಇದೆ ತಗೊಳ್ಳಿ ಅಂದ್ರೆ ಬೇಡ ಅಂತ ಇದನ್ನ ಕಾನೂನು ಬದ್ಧವಾಗಿ ತಗೊಂಡಿದೀವಿ. ಸುಮ್ನೆ ಏನೋ ಬೇರೆ ತರ ತಗೊಂಡಿಲ್ಲ. ಎಲ್ಲಾ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರು ಎಲ್ಲಿದೆ ನಮ್ಮ ಅಕ್ಕನ ಮಗ ಎಲ್ಲಿದೆ ಅಂತ ಪ್ರಸಾದಿ ಅವನೇ ಅದೆಲ್ಲ ನೋಡೋದು. ಆಮೇಲೆ ಮೊನ್ನೆವರೆಗೂ ಟ್ಯಾಕ್ಸ್ ಕಟ್ಟಿದೀವಿ. ಆಮೇಲಿಂದ ಅದಕ್ಕೇನದು ಈ ಖಾತಾ ಏನದು ಕಾರ್ಪೊರೇಷನ್ ಆಗುತ್ತಲ್ಲ ಇದರಿಂದ ಈ ಸತ್ತು ಅದನ್ನು ಮಾಡಿದ್ದಾರೆ ಗೌರ್ಮೆಂಟ್ ಇಂದ. ಒಂದು ವೇಳೆ ಅದರಲ್ಲಿ ಏನೋ ನಾವ್ ಹಿಂದೆ ಮೋಸ ಹೋಗಿ ಯಾರೋ 3-4 ತಲೆಮಾರಿಂದ ಹಿಂದೆ ಏನಾದ್ರು ಆಗಿದ್ರು ನಾವ್ ಆತರ ಮಾಡಿದ್ರೆ ಅವರೇ ತಗೊಳ್ಳಿ, ನಾವು ಕೊಟ್ಬಿಡ್ತೀವಿ. ಧಾರಾಳ ನಿಮ್ಗೆ ಕರ್ದು ಕೊಡ್ತೀನಿ ನಾನು ಅದನ್ನ. ರಾಕಿಂಗ್ ಸ್ಟಾರ್ ಯಶ್ ಪುಷ್ಪ ಅವರು ಹಾಸನದಲ್ಲಿ ಖರೀದಿಸಿದ್ದಂತಹ ವಿದ್ಯಾನಗರದ ಮನೆ ಏನಿತ್ತು ಅದಕ್ಕೆ ಹೊಂದಿಕೊಂಡಿರುವಂತಹ ನಿವೇಶನದ ಕಾಂಪೌಂಡ್ ಹಾಗೂ ಶೆಡ್ ಅನ್ನ ಪುಷ್ಪ ಅವರು ಅಕ್ರಮವಾಗಿ ಕಟ್ಟಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿ ಜಿಪಿಎ ಹೋಲ್ಡರ್ ಆದಂತಹ ದೇವರಾಜ್ ಅವರು ಕೆಲ ದಿನದ ಹಿಂದೆ ಆ ಮನೆಯ ಕಾಂಪೌಂಡ್ ಶೆಡ್ ಅನ್ನ ಒಡೆದು ಹಾಕಿದ್ರು. ಈ ಸಂಬಂಧ ಪುಷ್ಪ ತಾಯಿ ಅವರು ದುರ್ಗಾಪ್ರಸಾದ್ ಎಂಬ ಅವರ ಒಂದು ರಿಲೇಷನ್ ಜೊತೆ ಸಂಬಂಧ ಕಡೆಯಿಂದ ಬಡಾವಣೆ ಠಾಣೆಗೆ ಕಂಪ್ಲೇಂಟ್ ಅನ್ನ ನೀಡಿದ್ರು. ಈಗ ಬಡಾವಣ ಪೊಲೀಸ್ ಠಾಣೆಗೆ ಯಶ್ ಅವರ ತಾಯಿ ಪುಷ್ಪ ಅವರು ಈಗ ಆಗಮಿಸಿದ್ದಾರೆ. ಜೊತೆಗೆ ತಮ್ಮ ವಕೀಲರೊಂದಿಗೆ ಈ ಒಂದು ಠಾಣೆಗೆ ಆಗಮಿಸಿದ್ದಾರೆ. ಜೊತೆಗೆ ಪೊಲೀಸರೊಂದಿಗೆ ಪ್ರಶ್ನೆಗಳನ್ನು ಕೂಡ ಅವರು ಮಾಡ್ತಾ ಇರುವಂತದ್ದು. ಏಕಾಏಕಿಯಾಗಿ ಬಂದು ನಮ್ಮ ಮನೆಯನ್ನ ಒಡೆದು ಹಾಕಿದ್ರೆ, ನಮ್ಮ ಮನೆಗೆ ಸೇರಿದ ಕಾಂಪೌಂಡ್ ಮತ್ತು ಶೆಡ್ ಅನ್ನ ಒಡೆದು ಹಾಕಿದ್ರೆ ಯಾರು ಕಾರಣ, ಹೇಗೆ ಹೊಣೆ ಅನ್ನುವಂಥದ್ದು, ಜೊತೆಗೆ ಆ ಜೆಸಿಬಿ ಅವರ ಮೇಲೆ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂಥದ್ದು, ಜೊತೆಗೆ ಎಫ್ಐಆರ್ ಅನ್ನು ಕೂಡ ಇನ್ನು ದಾಖಲಿಸಲಾಗಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಅವರು ಕೇಳ್ತಾ ಇರುವಂತದ್ದು. ಸದ್ಯಕ್ಕೆ ಠಾಣೆ ಒಳಗೆ ಇರುವಂತಹ ಯಶ್ ತಾಯಿ ಅವರು ನಮ್ಗೂ ಕೂಡ ನ್ಯಾಯ ದೊರಕಿಸಿಕೊಡಿ ಅನ್ನುವಂತಹ ಮಾತನ್ನ ಕೇಳ್ತಾ ಇದ್ದಾರೆ. ಮುಂದೆ ಈ ಪ್ರಕರಣ ಯಾವ ರೀತಿ ಸಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಯಶ್ ತಾಯಿ ಪುಷ್ಪ. ಯಾಕಂತ ಹೇಳಿದ್ರೆ ಯಶ್ ತಾಯಿ ಪುಷ್ಪ ಅವರ ಮನೆಯ ಕಾಂಪೌಂಡ್ ಶೆಡ್ ಅನ್ನ ತೆರವು ಮಾಡಿದ್ರು. ಮೊನ್ನೆ ಕಾಂಪೌಂಡ್ ಶೆಡ್ ತೆರವು ಮಾಡಿದ್ದಕ್ಕೆ ಈಗ ಅವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ದೇವರಾಜ್ ಅನ್ನೋರು ತೆರವು ಮಾಡಿದ್ರು. ದೇವರಾಜ್ ಅವರ ವಿರುದ್ಧ ಪುಷ್ಪ ಸಂಬಂಧಿ ದೇವರಾಜ್ ಅವರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಇಂದು ವಕೀಲರ ಜೊತೆಗೆ ಠಾಣೆಗೆ ಭೇಟಿ ನೀಡಿ ಪುಷ್ಪ ದೂರು ಕೊಟ್ಟಿದ್ದಾರೆ. ಯಶ್ ತಾಯಿ ಪುಷ್ಪ ಮನೆಗೆ ಹೊಂದಿಕೊಂಡಿದ್ದ ಕಾಂಪೌಂಡ್ ಶೆಡ್ ಅದನ್ನ ಒಡೆದು ಹಾಕಿದ್ರು. ಈ ಪ್ರಕರಣ ಸಂಬಂಧ ಈಗ ಯಾರು ಒಡೆದು ಹಾಕಿದ್ರಲ್ಲ ಅವರ ಮೇಲೆ ಯಶ್ ತಾಯಿ ಪುಷ್ಪ ದೂರು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ನಮ್ದು ಒಂದು 6 ವರ್ಷ ಆಗಿದೆ. ಬಟ್ ನಾನು ನಮ್ಮ ಫಾರಿನ್ ಅಲ್ಲೊಬ್ರು ನಮ್ಮ ಇದೇ ಹಾಸನ್ ಹುಡುಗ ಅವರ ಮಕ್ಕಳ ಎಜುಕೇಶನ್ಗೆ ಅಂತ ತೆಗೆದು ಬಿಟ್ಕೊಂಡಿದ್ರಂತೆ. ಅವರು ರಿಕ್ವೆಸ್ಟ್ ಮಾಡಿದ್ರು, ನಾನು ಯಾವಾಗ್ಲೂ ಮಾಡ್ತಾ ಇದ್ರು ಬಂದು. ನಾನ್ ಯಶ್ ಹತ್ರ ಹೇಳಿದೆ, ಯಶ್ ಅಮ್ಮ ನಮ್ಗೆ ಯಾಕಮ್ಮ ನಾವ್ ಅಲ್ಲಿ ಇರಲ್ಲ, ನಾವು ತೋಟದಲ್ಲಿ ಇರ್ತೀವಿ ಅಂತ ಹೇಳಿದ್ರು. ಅಮ್ಮ ನನ್ ಮಗಂದು ಫೀಸ್ ಕಟ್ಟಬೇಕು, ನಾನು ಅದಕ್ಕೆ ಇದನ್ನ ತೆಗೆದ್ಬಿಟ್ಟು ಮೈಸೂರಲ್ಲಿ ಇದೆ ತಗೊಳ್ಳಿ ಅಂದ್ರೆ ಬೇಡ ಅಂತ ಇದನ್ನ ಕಾನೂನು ಬದ್ಧವಾಗಿ ತಗೊಂಡಿದೀವಿ. ಸುಮ್ನೆ ಏನೋ ಬೇರೆ ತರ ತಗೊಂಡಿಲ್ಲ. ಎಲ್ಲಾ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರು ಎಲ್ಲಿದೆ ನಮ್ಮ ಅಕ್ಕನ ಮಗ ಎಲ್ಲಿದೆ ಅಂತ ಪ್ರಸಾದಿ ಅವನೇ ಅದೆಲ್ಲ ನೋಡೋದು. ಆಮೇಲೆ ಮೊನ್ನೆವರೆಗೂ ಟ್ಯಾಕ್ಸ್ ಕಟ್ಟಿದೀವಿ. ಆಮೇಲಿಂದ ಅದಕ್ಕೇನದು ಈ ಖಾತಾ ಏನದು ಕಾರ್ಪೊರೇಷನ್ ಆಗುತ್ತಲ್ಲ ಇದರಿಂದ ಈ ಸತ್ತು ಅದನ್ನು ಮಾಡಿದ್ದಾರೆ ಗೌರ್ಮೆಂಟ್ ಇಂದ. ಒಂದು ವೇಳೆ ಅದರಲ್ಲಿ ಏನೋ ನಾವ್ ಹಿಂದೆ ಮೋಸ ಹೋಗಿ ಯಾರೋ 3-4 ತಲೆಮಾರಿಂದ ಹಿಂದೆ ಏನಾದ್ರು ಆಗಿದ್ರು ನಾವ್ ಆತರ ಮಾಡಿದ್ರೆ ಅವರೇ ತಗೊಳ್ಳಿ, ನಾವು ಕೊಟ್ಬಿಡ್ತೀವಿ. ಧಾರಾಳ ನಿಮ್ಗೆ ಕರ್ದು ಕೊಡ್ತೀನಿ ನಾನು ಅದನ್ನ. ರಾಕಿಂಗ್ ಸ್ಟಾರ್ ಯಶ್ ಪುಷ್ಪ ಅವರು ಹಾಸನದಲ್ಲಿ ಖರೀದಿಸಿದ್ದಂತಹ ವಿದ್ಯಾನಗರದ ಮನೆ ಏನಿತ್ತು ಅದಕ್ಕೆ ಹೊಂದಿಕೊಂಡಿರುವಂತಹ ನಿವೇಶನದ ಕಾಂಪೌಂಡ್ ಹಾಗೂ ಶೆಡ್ ಅನ್ನ ಪುಷ್ಪ ಅವರು ಅಕ್ರಮವಾಗಿ ಕಟ್ಟಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿ ಜಿಪಿಎ ಹೋಲ್ಡರ್ ಆದಂತಹ ದೇವರಾಜ್ ಅವರು ಕೆಲ ದಿನದ ಹಿಂದೆ ಆ ಮನೆಯ ಕಾಂಪೌಂಡ್ ಶೆಡ್ ಅನ್ನ ಒಡೆದು ಹಾಕಿದ್ರು. ಈ ಸಂಬಂಧ ಪುಷ್ಪ ತಾಯಿ ಅವರು ದುರ್ಗಾಪ್ರಸಾದ್ ಎಂಬ ಅವರ ಒಂದು ರಿಲೇಷನ್ ಜೊತೆ
ಸಂಬಂಧ ಕಡೆಯಿಂದ ಬಡಾವಣೆ ಠಾಣೆಗೆ ಕಂಪ್ಲೇಂಟ್ ಅನ್ನ ನೀಡಿದ್ರು. ಈಗ ಬಡಾವಣ ಪೊಲೀಸ್ ಠಾಣೆಗೆ ಯಶ್ ಅವರ ತಾಯಿ ಪುಷ್ಪ ಅವರು ಈಗ ಆಗಮಿಸಿದ್ದಾರೆ. ಜೊತೆಗೆ ತಮ್ಮ ವಕೀಲರೊಂದಿಗೆ ಈ ಒಂದು ಠಾಣೆಗೆ ಆಗಮಿಸಿದ್ದಾರೆ. ಜೊತೆಗೆ ಪೊಲೀಸರೊಂದಿಗೆ ಪ್ರಶ್ನೆಗಳನ್ನು ಕೂಡ ಅವರು ಮಾಡ್ತಾ ಇರುವಂತದ್ದು. ಏಕಾಏಕಿಯಾಗಿ ಬಂದು ನಮ್ಮ ಮನೆಯನ್ನ ಒಡೆದು ಹಾಕಿದ್ರೆ, ನಮ್ಮ ಮನೆಗೆ ಸೇರಿದ ಕಾಂಪೌಂಡ್ ಮತ್ತು ಶೆಡ್ ಅನ್ನ ಒಡೆದು ಹಾಕಿದ್ರೆ ಯಾರು ಕಾರಣ, ಹೇಗೆ ಹೊಣೆ ಅನ್ನುವಂಥದ್ದು, ಜೊತೆಗೆ ಆ JCB ಅವರ ಮೇಲೆ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂಥದ್ದು, ಜೊತೆಗೆ FIR ಅನ್ನು ಕೂಡ ಇನ್ನು ದಾಖಲಿಸಲಾಗಿಲ್ಲ ಅನ್ನುವಂತ ಮಾತುಗಳನ್ನು ಕೂಡ ಅವರು ಕೇಳ್ತಾ ಇರುವಂತದ್ದು. ಸದ್ಯಕ್ಕೆ ಠಾಣೆ ಒಳಗೆ ಇರುವಂತಹ ಯಶ್ ತಾಯಿ ಅವರು ನಮ್ ಕೂಡ ನ್ಯಾಯ ದೊರಕಿಸಿಕೊಡಿ ಅನ್ನುವಂತ ಮಾತನ್ನ ಕೇಳ್ತಾ ಇದ್ದಾರೆ. ಮುಂದೆ ಈ ಪ್ರಕರಣ ಯಾವ ರೀತಿ ಸಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಯಶ್ ತಾಯಿ ಪುಷ್ಪ. ಯಾಕಂತ ಹೇಳಿದ್ರೆ ಯಶ್ ತಾಯಿ ಪುಷ್ಪ ಅವರ ಮನೆಯ ಕಾಂಪೌಂಡ್ ಶೆಡ್ ಅನ್ನ ತೆರವು ಮಾಡಿದ್ರು. ಮೊನ್ನೆ ಕಾಂಪೌಂಡ್ ಶೆಡ್ ತೆರವು ಮಾಡಿದ್ದಕ್ಕೆ ಈಗ ಅವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ದೇವರಾಜ್ ಅನ್ನೋರು ತೆರವು ಮಾಡಿದ್ರು. ದೇವರಾಜ್ ಅವರ ವಿರುದ್ಧ ಪುಷ್ಪ ಸಂಬಂಧಿ ದೇವರಾಜ್ ಅವರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಇಂದು ವಕೀಲರ ಜೊತೆಗೆ ಠಾಣೆಗೆ ಭೇಟಿ ನೀಡಿ ಪುಷ್ಪ ದೂರು ಕೊಟ್ಟಿದ್ದಾರೆ. ಯಶ್ ತಾಯಿ ಪುಷ್ಪ ಮನೆಗೆ ಹೊಂದಿಕೊಂಡಿದ್ದ ಕಾಂಪೌಂಡ್ ಶೆಡ್ ಅದನ್ನ ಒಡೆದು ಹಾಕಿದ್ರು. ಈ ಪ್ರಕರಣ ಸಂಬಂಧ ಈಗ ಯಾರು ಒಡೆದು ಹಾಕಿದ್ರಲ್ಲ ಅವರ ಮೇಲೆ ಯಶ್ ತಾಯಿ ಪುಷ್ಪ ದೂರು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ನಮ್ದು ಒಂದು 6 ವರ್ಷ ಆಗಿದೆ. ಬಟ್ ನಾನು ನಮ್ಮ ಫಾರಿನ್ ಒಬ್ರು ನಮ್ಮ ಇದೇ ಹಾಸನ್ ಹುಡುಗ ಅವರ ಮಕ್ಕಳ ಎಜುಕೇಶನ್ಗೆ ಅಂತ ತೆಗೆದು ಬಿಟ್ಕೊಂಡಿದ್ರಂತೆ. ಅವರು ರಿಕ್ವೆಸ್ಟ್ ಮಾಡಿದ್ರು, ನಾನು ಯಾವಾಗ್ಲೂ ಮಾಡ್ತಾ ಇದ್ರು ಬಂದು. ನಾನ್ ಯಶ್ ಹತ್ರ ಹೇಳಿದೆ, ಯಶ್ ಅಮ್ಮ ನಮ್ಗೆ ಯಾಕಮ್ಮ ನಾವ್ ಅಲ್ಲಿ ಇರಲ್ಲ, ನಾವು ತೋಟದಲ್ಲಿ ಇರ್ತೀವಿ ಅಂತ ಹೇಳಿದ್ರು. ಅಮ್ಮ ನನ್ ಮಗಂದು ಫೀಸ್ ಕಟ್ಟಬೇಕು, ನಾನು ಅದಕ್ಕೆ ಇದನ್ನ ತೆಗೆದ್ಬಿಟ್ಟು ಮೈಸೂರಲ್ಲಿ ಇದೆ ತಗೊಳ್ಳಿ ಅಂದ್ರೆ ಬೇಡ ಅಂತ ಇದನ್ನ ಕಾನೂನು ಬದ್ಧವಾಗಿ ತಗೊಂಡಿದೀವಿ. ಸುಮ್ನೆ ಏನೋ ಬೇರೆ ತರ ತಗೊಂಡಿಲ್ಲ. ಎಲ್ಲಾ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರು ಎಲ್ಲಿದೆ, ನಮ್ಮ ಅಕ್ಕನ ಮಗ ಎಲ್ಲಿದೆ ಪ್ರಸಾದಿ, ಅವನೇ ಅದೆಲ್ಲ ನೋಡೋದು. ಆಮೇಲೆ ಮೊನ್ನೆವರೆಗೂ ಟ್ಯಾಕ್ಸ್ ಕಟ್ಟಿದೀವಿ. ಆಮೇಲಿಂದ ಅದಕ್ಕೇನದು ಈ ಖಾತಾ ಏನದು ಕಾರ್ಪೊರೇಷನ್ ಆಗುತ್ತಲ್ಲ, ಇದರಿಂದ ಈ ಸತ್ತು ಅದನ್ನು ಮಾಡಿದ್ದಾರೆ ಗೌರ್ಮೆಂಟ್ ಇಂದ. ಒಂದು ವೇಳೆ ಅದರಲ್ಲಿ ಏನೋ ನಾವ್ ಹಿಂದೆ ಮೋಸ ಹೋಗಿ ಯಾರೋ 3-4 ತಲೆಮಾರಿಂದ ಹಿಂದೆ ಏನಾದ್ರು ಆಗಿದ್ದು ನಾವು ಆತರ ಮಾಡಿದ್ರೆ ಅವರೇ ತಗೊಳ್ಳಿ, ನಾವು ಕೊಟ್ಬಿಡ್ತೀವಿ ಧಾರಾಳ, ನಿಮಗ್ ಖರ್ಚು ಕೊಡ್ತೀನಿ ನಾನು ಅದನ್ನ. ರಾಕಿಂಗ್ ಸ್ಟಾರ್ ಯಶ್ ಪುಷ್ಪ ಅವರು ಹಾಸನದಲ್ಲಿ ಖರೀದಿಸಿದ್ದಂತಹ ವಿದ್ಯಾನಗರದ ಮನೆ ಇತ್ತು. ಅದಕ್ಕೆ ಹೊಂದಿಕೊಂಡಿರುವಂತಹ ನಿವೇಶನದ ಕಾಂಪೌಂಡ್ ಹಾಗೂ ಶೆಡ್ ಅನ್ನ ಪುಷ್ಪ ಅವರು ಅಕ್ರಮವಾಗಿ ಕಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿ GPA ಹೋಲ್ಡರ್ ಆದಂತಹ ದೇವರಾಜ್ ಅವರು ಕೆಲ ದಿನದ ಹಿಂದೆ ಆ ಮನೆಯ ಕಾಂಪೌಂಡ್ ಶೆಡ್ ಅನ್ನ ಒಡೆದು ಹಾಕಿದ್ರು. ಈ ಸಂಬಂಧ ಪುಷ್ಪ ತಾಯಿ ಅವರು ದುರ್ಗಾಪ್ರಸಾದ್ ಎಂಬ ಅವರ ಒಂದು ರಿಲೇಷನ್ ಜೊತೆ ಸಂಬಂಧ ಕಡೆಯಿಂದ ಬಡಾವಣೆ ಠಾಣೆಗೆ ಕಂಪ್ಲೇಂಟ್ ಅನ್ನ ನೀಡಿದ್ರು. ಈಗ ಬಡಾವಣ ಪೊಲೀಸ್ ಠಾಣೆಗೆ ಯಶ್ ಅವರ ತಾಯಿ ಪುಷ್ಪ ಅವರು ಈಗ ಆಗಮಿಸಿದ್ದಾರೆ. ಜೊತೆಗೆ ತಮ್ಮ ವಕೀಲರೊಂದಿಗೆ ಈ ಒಂದು ಠಾಣೆಗೆ ಆಗಮಿಸಿದ್ದಾರೆ. ಜೊತೆಗೆ ಪೊಲೀಸರೊಂದಿಗೆ ಪ್ರಶ್ನೆಗಳನ್ನು ಕೂಡ ಅವರು ಮಾಡ್ತಾ ಇರುವಂತದ್ದು. ಏಕಾಏಕಿಯಾಗಿ ಬಂದು ನಮ್ಮ ಮನೆಯನ್ನ ಒಡೆದು ಹಾಕಿದ್ರೆ, ನಮ್ಮ ಮನೆಗೆ ಸೇರಿದ ಕಾಂಪೌಂಡ್ ಮತ್ತು ಶೆಡ್ ಅನ್ನ ಒಡೆದು ಹಾಕಿದ್ರೆ ಯಾರು ಕಾರಣ, ಹೇಗೆ ಹೊಣೆ ಅನ್ನುವಂಥದ್ದು, ಜೊತೆಗೆ ಆ JCB ಅವರ ಮೇಲೆ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂಥದ್ದು, ಜೊತೆಗೆ FIR ಅನ್ನು ಕೂಡ ಇನ್ನು ದಾಖಲಿಸಲಾಗಿಲ್ಲ ಅನ್ನುವಂತ ಮಾತುಗಳನ್ನು ಕೂಡ ಅವರು ಕೇಳ್ತಾ ಇರುವಂತದ್ದು. ಸದ್ಯಕ್ಕೆ ಠಾಣೆ ಒಳಗೆ ಇರುವಂತಹ ಯಶ್ ತಾಯಿ ಅವರು ನಮ್ ಕೂಡ ನ್ಯಾಯ ದೊರಕಿಸಿಕೊಡಿ ಅನ್ನುವಂತ ಮಾತನ್ನ ಕೇಳ್ತಾ ಇದ್ದಾರೆ. ಮುಂದೆ ಈ ಪ್ರಕರಣ ಯಾವ ರೀತಿ ಸಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.